ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ತುಂಬ ಈಸಿಯಾಗಿ ಒಂದು ಬದನೆಕಾಯಿಯ ಬೋಳು ಹುಳಿ ಮಾಡುವ. ಇಲ್ಲಿ ನಾನು 3 ಬದನೆಕಾಯಿಯನ್ನು ತೊಳೆದು ಕಟ್ ಮಾಡಿಟ್ಟಿದ್ದೇನೆ ಕ್ಯೂಬ್ ಆಗಿ. ಈಗ ಅದನ್ನು ನಾವು ಒಂದು ಪಾತ್ರೆಗೆ ಹಾಕುವ. ಈಗ ನಾವು ಅದಕ್ಕೆ 2 ದೊಡ್ಡ ಲೋಟ ನೀರು ಸೇರಿಸಬೇಕು. ಈಗ ಅದಕ್ಕೆ ನಾನು 6 ಕಟ್ ಮಾಡಿದಂತಹ ಹಸಿಮೆಣಸಿನಕಾಯಿ ಸೇರಿಸ್ತಾ ಇದ್ದೇನೆ. 1/4 ಟೀ ಸ್ಪೂನು ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಅರ್ಧ ಕಪ್ ಹುಣಸೆ ಹಣ್ಣಿನ ರಸವನ್ನು ಕೂಡ ಸೇರಿಸಬೇಕು. ಈಗ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಮುಚ್ಚಳ ಮುಚ್ಚಿ 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಬೇಕು. ಈ ಬದನೆಕಾಯಿ ಬೋಳು ಹುಳಿ ಮಾಡಲಿಕ್ಕೆ ಉಂಟಲ್ಲ, ತುಂಬ ಈಸಿ. ಅದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಿಲ್ಲ, ಇಷ್ಟೇ ಸಾಕು. ಈಗ ಬದನೆ ಬೆಂದಿದೆ, ಇನ್ನು ಗ್ಯಾಸ್ ಆಫ್ ಮಾಡುವ. ಈ ಬದನೆಕಾಯಿಯ ಬೋಳು ಹುಳಿಗೆ ಇಂಪಾರ್ಟೆಂಟ್ ಒಗ್ಗರಣೆ. ಚೆನ್ನಾದೊಂದು ಒಗ್ಗರಣೆಗೆ ನಾವು ರೆಡಿ ಮಾಡುವ. ಈಗ ಒಗ್ಗರಣೆಗೆ ನಾನು 3 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗುವಾಗ 1 ಟೀ ಸ್ಪೂನು ಸಾಸಿವೆ, 1/4 ಸ್ಪೂನು ಹಿಂಗ, ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ 2 ಕಟ್ ಮಾಡಿದಂತಹ ಒಣಮೆಣಸು ಹಾಕಿದರೆ ಆಯಿತು. ಈಗ ಈ ರೆಡಿಯಾದ ನಾವು ಒಗ್ಗರಣೆಯನ್ನು ನಮ್ಮ ಬೋಳು ಹುಳಿಗೆ ಸೇರಿಸಬೇಕು. ಕೊನೆಗೆ ನಾವು ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ರುಚಿಯಾದ ಬದನೆಕಾಯಿ ಬೋಳು ಹುಳಿ ಇಲ್ಲಿ ತಿನ್ನಲು ರೆಡಿ. ಈ ರುಚಿಯಾದ ಬೋಳು ಹುಳಿಯನ್ನು ಉಂಟಲ್ಲ, ನಾವು ಮನೆಯಲ್ಲಿ ಬೇಗನೆ ತಯಾರಿಸಬಹುದು. ನೀವು ಕೂಡ ಈ ರೆಸಿಪಿಯನ್ನು ಖಂಡಿತವಾಗಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ತಿಳಿಸಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.